ಹಾಂ ಹಾಂ ಅದು ನೋಡಬೇಕು. ನಮ್ಮ ಕೇಂದ್ರದ ಮುಖಂಡರು ಮತ್ತು ರಾಜ್ಯದ ಮುಖಂಡರು ಸೇರಿ ಅದನ್ನು ವಿಚಾರ ಮಾಡ್ತಾರೆ. ಅದಕ್ಕೇನು ನಾವು ಬರಲಿ ಅಂತ ಅಂದ್ಕೊಳ್ತೀವೋ ಅದರ ಇನ್ನು ಅವ್ರ ಮೇಲಿನವ್ರು ಏನು ನಿರ್ಣಯ ತಗೋತಾರೆ ಅದ್ರ ಮ್ಯಾಗ ಹೋಗ್ತಾರೆ. ಇಲ್ಲ ಜವಾಬ್ದಾರಿ ಎಲ್ಲರೂ ಹೆಗಲಿಗೇನೂ ಅದ. ಯಾಕಂದರೆ ಎಲ್ಲರೂ ನಾವಿರ್ಬೋದು, ಕಡಾಡಿ ಇರ್ಬೋದು, ಮಂತೇಶ್ ಪಾಟೀಲ್ ಇರ್ಬೋದು, ದೊಡ್ಡಗೌಡ್ರು ಇರ್ಬೋದು, ರಮೇಶ್ ಕತ್ತಿ ಇರ್ಬೋದು, ಎಲ್ಲರೂ ಬೆಳಗಾವಿ ಡಿಸ್ಟ್ರಿಕ್ಟ್ರವ್ರ ಮೇಲೆ ಕೂಡ ಅದ ಮತ್ತು ಅವ್ರ ಮೇಲೆ ಕೂಡ ಅದ. ಅದನ್ನು ಕೇಂದ್ರ ಸರ್ಕಾರ ಕೇಂದ್ರ ಮುಖಂಡರು ಮತ್ತು ರಾಜ್ಯ ಮುಖಂಡರಿಗೆ ಸೇರಿ ಅದನ್ನು ಮಾಡ್ಕೊಳ್ತಾರೆ. ಅದಕ್ಕೆ ಇಲ್ಲ ಮಧ್ಯಾಹ್ನ ನಾವು ಯಾವಾಗಲೂ ಕೂಡತಿರ್ತೀವಿ. ಅಂದರೆ ನೋಡಿರಿ, ಇದು DC ಬ್ಯಾಂಕ್ ಮೀಟಿಂಗ್ ಇದ್ದಾಗ ಇದು ಪಕ್ಷಾತೀತವಾದ ಒಂದು ಇದು ನಮ್ಮ ಇದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲ ಪಕ್ಷದವರು ಇರ್ತಾರೆ. ಇಲ್ಲೇ ನಾವು ರಾಜಕೀಯವಾಗಿ ಮಾಡೋದಿಲ್ಲ. ಅದಕ್ಕೆ ಎಲ್ಲರೂ ಕೂಡಿ ಇರ್ತೀವಿ, ಎಲ್ಲರೂ ಕೂಡಿ ಕೂತೀವಿ, ಮೀಟಿಂಗ್ ಮಾಡಿ ಅವ್ರವ್ರು ಹೋಗ್ತಾರೆ ಅವ್ರ ಕೆಲಸ, ನಾವು ಕೆಲ್ಸಕ್ಕೆ ಹೋಗ್ತೀವಿ. ನೋಡ್ಬೇಕು, ಇನ್ನೂ ನೋಡ್ಬೇಕು. ನಾವು ನೋಡೋಣ ಇನ್ನೇನು ಅವ್ರಿಗೆ ಒಪ್ಪಿಗೆ ಕೊಡಬೇಕಾಗ್ತದೆ. ನಮ್ಮ ಕೇಂದ್ರ ಮತ್ತು ಮುಖಂಡರು ಕೂಡ ಅದನ್ನು ಚರ್ಚೆ ಮಾಡಬೇಕಾಗ್ತದೆ. ಈಗ ನಮ್ಮ ಕೈಯಲ್ಲೇನಿಲ್ಲ, ನಮ್ಮ ಮುಂದೆ ಇನ್ನೂ ಏನು ಚರ್ಚೆ ಆಗಿಲ್ಲ. ಬರಲಿ ಅನ್ನೋದು ನಮ್ಮದು ಕೂಡ ಆಸೆ ಅದ. ಬಂದರೆ ನಮಗೆ ಕೂಡ ಪಕ್ಷಿಗೆ ಒಳ್ಳೇದಾಗ್ತದೆ. ನಮ್ಮ ಬೆಳಗಾವಿ ಜಿಲ್ಲೆಗೆ ಮಾತ್ರ ಭಾಳ ಒಳ್ಳೇದಾಗ್ತದೆ ಅಂತ ಅನಿಸ್ತದೆ. ಇಲ್ಲ, ನಾವು ಯಾವಾಗಲೂ ಮಾತಾಡ್ತಾ ಇರ್ತೀವಿ ಅಂತ ಹೇಳಿಲ್ಲ. ಯಾವಾಗಿದ್ರೂ ಕೂಡ ಇಲ್ಲಿ DC ಬ್ಯಾಂಕ್ ಮೀಟಿಂಗ್ ಬಂದಾಗ ಭೇಟಿ ಆಗ್ತಾರೆ. ಅದೇ ಬರೋದು ವಿಚಾರ ನಾವು ಕೂಡ ಕೊಟ್ಟಿದ್ದೀವಿ, ಆಹ್ವಾನ ಕೊಟ್ಟಿದ್ದೀವಿ ಅವ್ರು ಯಾರಿಗೇನು ಬೇಡ. ಈಗ ಯಾಕಂದ್ರೆ ಹೊಸದಾಗಿ ಯಾರೇ ಹೊರಗೆ ಹೋಗಿದ್ರು ಕೂಡ ನಾವು ನಮ್ಮ ಪಕ್ಷಕ್ಕೆ ಬರಲಿ ತಿಳ್ಕೊಂಡು ನಮ್ಮಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಯಿತು, ನಮ್ಮ ಉಳಿದ ಎಲ್ಲ ಹಿರಿಯರು ಕೂಡ ಅದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಇಲ್ಲ ಎಷ್ಟು ಜನ ಬರ್ತಾರೆ ಹೇಳಿಕ್ಕೆ ಬರೋದಿಲ್ಲ. ಅದೆಲ್ಲ ಹಿರಿಯ ಮುಖಂಡರು ಚರ್ಚೆ ಮಾಡಿ ಹೇಳ್ತಾರೆ. ಅಲ್ಲ ಎಲ್ಲರನ್ನ ಬರ್ಬೋದು ಅನಿಸ್ತದೆ, ಯಾರೂ ಬರ್ಲಿಕ್ಕತ್ತಲ್ಲ. ಯಾಕಂದ್ರೆ ನಾವು ಈಗ ಭಾರತೀಯ ಜನತಾ ಶಿಸ್ತಿನ ಪಕ್ಷದಲ್ಲಿ ಇಲ್ಲಿದ್ದವ್ರು ಹೊರಗೆ ಎಲ್ಲಿವರೆಗೆ ಬಹುತೇಕ ನನಗೆ ಅನಿಸಿದಾಗ ಇದು ಇರೋದ ಕಠಿಣ ಅನಿಸ್ತದೆ. ಮತ್ತು ಅವ್ರು ಯಾವಾಗಿದ್ರು ಕೂಡ ನಮ್ಮ ಪಕ್ಷದಾಗ ಬರಲೇಬೇಕಾಗ್ತದೆ. ಹಾಂ, ಇನ್ನೂ ಸ್ವಲ್ಪ ಒಳ್ಳೇದಾಗ್ತಿತ್ತು. ಹಾಂ ಹಾಂ ಅದು ನೋಡಬೇಕು. ನಮ್ಮ ಕೇಂದ್ರದ ಮುಖಂಡರು ಮತ್ತು ರಾಜ್ಯದ ಮುಖಂಡರು ಸೇರಿ ಅದನ್ನು ವಿಚಾರ ಮಾಡ್ತಾರೆ. ಅದಕ್ಕೇನು ನಾವು ಬರಲಿ ಅಂತ ಅಂದ್ಕೊಳ್ತೀವೋ ಅದರ ಇನ್ನು ಅವ್ರ ಮೇಲಿನವ್ರು ಏನು ನಿರ್ಣಯ ತಗೋತಾರೆ ಅದ್ರ ಮ್ಯಾಗ ಹೋಗ್ತಾರೆ. ಇಲ್ಲ ಜವಾಬ್ದಾರಿ ಎಲ್ಲರೂ ಹೆಗಲಿಗೇನೂ ಅದ. ಯಾಕಂದರೆ ಎಲ್ಲರೂ ನಾವಿರ್ಬೋದು, ಕಡಾಡಿ ಇರ್ಬೋದು, ಮಂತೇಶ್ ಪಾಟೀಲ್ ಇರ್ಬೋದು, ದೊಡ್ಡಗೌಡ್ರು ಇರ್ಬೋದು, ರಮೇಶ್ ಕತ್ತಿ ಇರ್ಬೋದು, ಎಲ್ಲರೂ ಬೆಳಗಾವಿ ಡಿಸ್ಟ್ರಿಕ್ಟ್ರವ್ರ ಮೇಲೆ ಕೂಡ ಅದ ಮತ್ತು ಅವ್ರ ಮೇಲೆ ಕೂಡ ಅದ. ಅದನ್ನು ಕೇಂದ್ರ ಸರ್ಕಾರ ಕೇಂದ್ರ ಮುಖಂಡರು ಮತ್ತು ರಾಜ್ಯ ಮುಖಂಡರಿಗೆ ಸೇರಿ ಅದನ್ನು ಮಾಡ್ಕೊಳ್ತಾರೆ. ಅದಕ್ಕೆ ಇಲ್ಲ ಮಧ್ಯಾಹ್ನ ನಾವು ಯಾವಾಗಲೂ ಕೂಡತಿರ್ತೀವಿ. ಅಂದರೆ ನೋಡಿರಿ, ಇದು DC ಬ್ಯಾಂಕ್ ಮೀಟಿಂಗ್ ಇದ್ದಾಗ ಇದು ಪಕ್ಷಾತೀತವಾದ ಒಂದು ಇದು ನಮ್ಮ ಇದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲ ಪಕ್ಷದವರು ಇರ್ತಾರೆ. ಇಲ್ಲೇ ನಾವು ರಾಜಕೀಯವಾಗಿ ಮಾಡೋದಿಲ್ಲ. ಅದಕ್ಕೆ ಎಲ್ಲರೂ ಕೂಡಿ ಇರ್ತೀವಿ, ಎಲ್ಲರೂ ಕೂಡಿ ಕೂತೀವಿ, ಮೀಟಿಂಗ್ ಮಾಡಿ ಅವ್ರವ್ರು ಹೋಗ್ತಾರೆ ಅವ್ರ ಕೆಲಸ, ನಾವು ಕೆಲ್ಸಕ್ಕೆ ಹೋಗ್ತೀವಿ. ನೋಡ್ಬೇಕು, ಇನ್ನೂ ನೋಡ್ಬೇಕು. ನಾವು ನೋಡೋಣ ಇನ್ನೇನು ಅವ್ರಿಗೆ ಒಪ್ಪಿಗೆ ಕೊಡಬೇಕಾಗ್ತದೆ. ನಮ್ಮ ಕೇಂದ್ರ ಮತ್ತು ಮುಖಂಡರು ಕೂಡ ಅದನ್ನು ಚರ್ಚೆ ಮಾಡಬೇಕಾಗ್ತದೆ. ಈಗ ನಮ್ಮ ಕೈಯಲ್ಲೇನಿಲ್ಲ, ನಮ್ಮ ಮುಂದೆ ಇನ್ನೂ ಏನು ಚರ್ಚೆ ಆಗಿಲ್ಲ. ಬರಲಿ ಅನ್ನೋದು ನಮ್ಮದು ಕೂಡ ಆಸೆ ಅದ. ಬಂದರೆ ನಮಗೆ ಕೂಡ ಪಕ್ಷಿಗೆ ಒಳ್ಳೇದಾಗ್ತದೆ. ನಮ್ಮ ಬೆಳಗಾವಿ ಜಿಲ್ಲೆಗೆ ಮಾತ್ರ ಭಾಳ ಒಳ್ಳೇದಾಗ್ತದೆ ಅಂತ ಅನಿಸ್ತದೆ. ಇಲ್ಲ, ನಾವು ಯಾವಾಗಲೂ ಮಾತಾಡ್ತಾ ಇರ್ತೀವಿ ಅಂತ ಹೇಳಿಲ್ಲ. ಯಾವಾಗಿದ್ರೂ ಕೂಡ ಇಲ್ಲಿ DC ಬ್ಯಾಂಕ್ ಮೀಟಿಂಗ್ ಬಂದಾಗ ಭೇಟಿ ಆಗ್ತಾರೆ. ಅದೇ ಬರೋದು ವಿಚಾರ ನಾವು ಕೂಡ ಕೊಟ್ಟಿದ್ದೀವಿ, ಆಹ್ವಾನ ಕೊಟ್ಟಿದ್ದೀವಿ ಅವ್ರು ಯಾರಿಗೇನು ಬೇಡ. ಈಗ ಯಾಕಂದ್ರೆ ಹೊಸದಾಗಿ ಯಾರೇ ಹೊರಗೆ ಹೋಗಿದ್ರು ಕೂಡ ನಾವು ನಮ್ಮ ಪಕ್ಷಕ್ಕೆ ಬರಲಿ ತಿಳ್ಕೊಂಡು ನಮ್ಮಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಯಿತು, ನಮ್ಮ ಉಳಿದ ಎಲ್ಲ ಹಿರಿಯರು ಕೂಡ ಅದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಇಲ್ಲ ಎಷ್ಟು ಜನ ಬರ್ತಾರೆ ಹೇಳಿಕ್ಕೆ ಬರೋದಿಲ್ಲ. ಅದೆಲ್ಲ ಹಿರಿಯ ಮುಖಂಡರು ಚರ್ಚೆ ಮಾಡಿ ಹೇಳ್ತಾರೆ. ಅಲ್ಲ ಎಲ್ಲರನ್ನ ಬರ್ಬೋದು ಅನಿಸ್ತದೆ, ಯಾರೂ ಬರ್ಲಿಕ್ಕತ್ತಲ್ಲ. ಯಾಕಂದ್ರೆ ನಾವು ಈಗ ಭಾರತೀಯ ಜನತಾ ಶಿಸ್ತಿನ ಪಕ್ಷದಲ್ಲಿ ಇಲ್ಲಿದ್ದವ್ರು ಹೊರಗೆ ಎಲ್ಲಿವರೆಗೆ ಬಹುತೇಕ ನನಗೆ ಅನಿಸಿದಾಗ ಇದು ಇರೋದ ಕಠಿಣ ಅನಿಸ್ತದೆ. ಮತ್ತು ಅವ್ರು ಯಾವಾಗಿದ್ರು ಕೂಡ ನಮ್ಮ ಪಕ್ಷದಾಗ ಬರಲೇಬೇಕಾಗ್ತದೆ. ಹಾಂ, ಇನ್ನೂ ಸ್ವಲ್ಪ ಒಳ್ಳೇದಾಗ್ತಿತ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.